ಓಂ ಗುರುಭ್ಯೋ ನಮಃ. ಮೊದಲಿಗೆ ಗುರುವಿನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ತಮಗೆಲ್ಲರಿಗೂ ಜ್ಞಾನ ಭಂಡಾರ ಚಾನಲ್ಗೆ ಆತ್ಮೀಯವಾದಂಥ ಆದರದ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರುವ ವೀಡಿಯೋಸ್ನ ನೋಡಿ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇರೋ ಎಲ್ಲ ಶರಣೀಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ಒಂದು ವಚನದ ಜೊತೆಗೆ ಆ ವಚನದ ತಾತ್ಪರ್ಯದ ಜೊತೆಗೆ ನಾನು ಬಂದಿದ್ದೀನಿ. ನೀವು ತಮ್ಮ ಲೈನಲ್ಲಿ ನೋಡಿರ್ತೀರ ಯಾವ ವಚನ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಅದರ ಪೂರ್ತಿ ವಿವರನ ಆ ವಚನದ ತಾತ್ಪರ್ಯವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದು ಯಾವ ವಚನ ಅಂತ ಹೇಳಿದ್ರೆ, ವಚನ ತನುವ ಕೊಟ್ಟು ಗುರುವನೊಲಿಸಬೇಕು, ತನುವ ಕೊಟ್ಟು ಗುರುವನೊಲಿಸಬೇಕು, ಮನವ ಕೊಟ್ಟು ಲಿಂಗವನೊಲಿಸಬೇಕು, ಮನವ ಕೊಟ್ಟು ಲಿಂಗವನೊಲಿಸಬೇಕು, ಧನವ ಕೊಟ್ಟು ಜಂಗಮನೊಲಿಸಬೇಕು. ಈ ತ್ರಿವಿಧವ ಹೊರಗೂ ಮಾಡಿ ಹರೆಯ ಹೋಯಿಸಿ ಕುರುಹು ಪೂಜಿಸುವವರ ಮೆಚ್ಚ ಕೂಡಲ ಸಂಗಮ ದೇವ. ಈ ವಚನದ ತಾತ್ಪರ್ಯ ಹೀಗಿದೆ. ಈ ವಚನದಲ್ಲಿ ಬಸವಣ್ಣನವರು ಅದ್ಭುತವಾಗಿ ಹೇಳಿದ್ದಾರೆ. ನಾವು ಗುರುವನ್ನು ಹೇಗೆ ಒಲಿಸ್ಕೋಬೇಕು, ದೇವರನ್ನು ಯಾವ ರೀತಿಯಾಗಿ ಒಲಿಸ್ಕೋಬೇಕು, ಗುರು ಹಿರಿಯರು ಜಂಗಮರನ್ನು ಯಾವ ರೀತಿಯಾಗಿ ಒಲಿಸ್ಕೋಬೇಕು ಅಂತ ಹೇಳಿ ಈ ವಚನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಯಾವ ರೀತಿಯಾಗಿ ಒಲಿಸ್ಕೋಬೇಕು ಅಂತ ಹೇಳಿದ್ರೆ, ತನುವ ಕೊಟ್ಟು ಗುರುವನ್ನು ಒಲಿಸಬೇಕಂತ. ಗುರುಗಳನ್ನು ಯಾವ ರೀತಿ ಒಲಿಸ್ಬೇಕಂದ್ರೆ, ಗುರುವಿನ ಸೇವೆಯನ್ನು ಮಾಡಿ. ತನು ಅಂತ ಹೇಳಿದರೆ ದೇಹ ಅಂತ ಅರ್ಥ ಆಗುತ್ತೆ. ಶರೀರದ ಸೇವೆಯನ್ನು ಮಾಡಿ ಗುರುವನ್ನು ಒಲಿಸ್ಕೋಬೇಕು ಅಂತ ಹೇಳ್ತಾರೆ. ಅದೇ ವಿದ್ಯೆಯನ್ನು ನಾವು ಕಲಿಬೇಕಂದ್ರೆ ಮೊದಲು ಗುರುವಿನ ಅನುಗ್ರಹ ಬೇಕು. ಹಾಗಾಗಿ ನಾವು ಗುರುವನ್ನು ಹೇಗೆ ಒಲಿಸ್ಕೋಬೇಕು ಅಂತ ಹೇಳಿದರೆ, ಇಲ್ಲಿ ಬಸವಣ್ಣನವರು ಹೇಳ್ತಾರೆ, ತನುವ ಕೊಟ್ಟು ಗುರುವನ್ನು ಒಲಿಸಿಕೋಬೇಕು ಅಂತ ಹೇಳಿ, ಗುರುವನ್ನು ಒಲಿಸ್ಕೋಬೇಕು ಅಂತ ಹೇಳಿ. ತನುವ ಕೊಟ್ಟು ಲಿಂಗವನ್ನು ಒಲಿಸು. ಲಿಂಗ ಅಂತ ಹೇಳಿದರೆ ದೇವರು, ಶಿವ ಎಲ್ಲ. ನಾವು ದೇವರನ್ನು ಯಾವ ರೀತಿಯಾಗಿ ಒಲಿಸ್ಕೋಬೇಕು, ಮನವ ಕೊಟ್ಟು ಮನಸ್ಸಿನಿಂದ ಪೂಜೆ ಮಾಡಿ ದೇವರನ್ನು ಒಲಿಸ್ಕೋಬೇಕು. ದೇವರನ್ನು ನಾವು ಮನಸ್ಸಿನಲ್ಲಿ ಅಗಾಧವಾದ ಪ್ರೀತಿಯನ್ನು ತುಂಬಿ, ಭಕ್ತಿಯನ್ನು ತುಂಬಿ ಮನಸ್ಸಿನಿಂದ ದೇವರನ್ನು ಒಲಿಸ್ಕೋಬೇಕು. ದೇವರಲ್ಲಿ ನಾವು ಮನವನ್ನಿಟ್ಟಾಗ ದೇವರು ನಮಗೆ ಒಲಿಯುತ್ತಾನೆ ಅನ್ನುವ ಅದ್ಭುತವಾದಂಥ ವಿಚಾರವನ್ನು ಶರಣಬಸವೇಶ್ವರರು ಈ ವಚನದಲ್ಲಿ ಹೇಳಿದ್ದಾರೆ. ಧನವ ಕೊಟ್ಟು ಜಂಗಮನೊಲಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಧನವ ಕೊಟ್ಟು ಜಂಗಮನೊಲಿಸುವುದಂದ್ರೆ ದುಡ್ಡು ಕೊಟ್ಟು ಅಲ್ಲ. ಜಂಗಮರಿಗೆ ನೈವೇದ್ಯವನ್ನು ಅನ್ನದಾಸೋಹದೊಳಗೆ ನಾವು ಸಹಾಯ ಮಾಡಬೇಕು. ಜಂಗಮರಿಗೆ ಪ್ರಸಾದದ ದಾಸೋಹ ಮಾಡಿ ಜಂಗಮರನ್ನು ಒಲಿಸ್ಕೋಬೇಕು ಅಂತ ಹೇಳಿ ಶರಣಬಸವೇಶ್ವರರು ಇಲ್ಲಿ ಹೇಳ್ತಾರೆ. ಈ 3 ಪ್ರಕಾರದ ದಾನವನ್ನು ಬಿಟ್ಟು ನಾವು ಡಾಂಬಿಕವಾಗಿ ದೇವರನ್ನು ಒಲಿಸ್ಕೊಳ್ಳೋಕ್ಕಾಗಲಿ, ಗುರುವಿನ ಒಲಿಸ್ಕೊಳ್ಳೋಕ್ಕಾಗಲಿ, ಜಂಗಮರನ್ನು ಒಲಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಚನ್ನಬಸವೇಶ್ವರರು ಹೇಳ್ತಾರೆ. ಇವು 3 ನಾವು ಮಾಡಬೇಕು. ಗುರುವಿನ ಒಲಿಸ್ಕೋಬೇಕಾದ್ರೆ ಗುರುವಿನ ಸೇವೆಯನ್ನು ಮಾಡಬೇಕು. ದೇವರನ್ನು ಒಲಿಸ್ಕೋಬೇಕಾದ್ರೆ ಮನಸ್ಸಿನಲ್ಲಿ ಅಗಾಧವಾದ ಭಕ್ತಿಯನ್ನು ತುಂಬಿಕೊಂಡು ನಮ್ಮ ಮನವನ್ನು ಅವರಲ್ಲಿ ಇಟ್ಟು ಅವರನ್ನು ಒಲಿಸ್ಕೋಬೇಕು. ಜಂಗಮರನ್ನು ಒಲಿಸ್ಕೋಬೇಕಾದ್ರೆ ಅನ್ನದಾಸೋಹದ ಮೂಲಕ ಜಂಗಮರನ್ನು ಒಲಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ 3 ಬಿಟ್ಟು ನಾವು ಡಾಂಬಿಕವಾಗಿ ಏನೋ ತೋರಿಕೆಗೋಸ್ಕರ ದೇವರನ್ನು ಪೂಜಿಸುವುದು, ಗುರುವಿನ ಸೇವೆ ಮಾಡುವ ಹಾಗೆ ನಾಟಕವಾಡುವುದು, ಜಂಗಮರಿಗೂ ಕೂಡ ಹಾಗೆ ನಾಟಕದಿಂದ ಡಾಂಬಿಕವಾಗಿ ಏನೋ ಮಾಡ್ತಾ ಇದ್ದೀನಿ ಒಂದು ಜನಕ್ಕೆ. ಇವತ್ತು ನಾವು ಅನ್ನದಾಸೋಹ ಮಾಡಿದ್ವಿ ಅಂತ ಹೇಳಿದ್ರೆ, ಆ ಅನ್ನದಾಸೋಹವನ್ನು ಎಲ್ಲರ ಮುಂದೆ ಹೇಳ್ಕೊತ ತಿರುಗಾಡೋದು. ಅಂದರೆ 4 ಜನಕ್ಕೆ ಹೊಟ್ಟೆ ತುಂಬಿಸೋದು, ಒಂದು 50 ಜನಕ್ಕೆ ಅದನ್ನ ಹೇಳ್ಕೊತ ಹೋಗೋದು. ನಾನು ಇವತ್ತು ಅನ್ನದಾಸೋಹ ಮಾಡಿದೆ. ಭಯ, ಪ್ರೀತಿ, ಮಮತೆ ಇದ್ದು ಮಾಡುವುದು ಬೇರೆ, ಅವರ ವರ್ಚಸ್ಸನ್ನು ಅವರು ಹೆಚ್ಚಿಸ್ಕೊಳ್ಳೋದಕ್ಕೆ ಮಾಡೋದು ಬೇರೆ. ಈ 3 ಪ್ರಕಾರದ ದಾನವನ್ನು ಬಿಟ್ಟು, ತನು ಮನ ಧನವನ್ನು ಬಿಟ್ಟು ಡಾಂಬಿಕವಾಗಿ ಪೂಜಿಸಿದ್ರೆ, ಮನಸ್ಸಿನೊಳಗೆ ಭಕ್ತಿ ಭಯ ಇಲ್ಲದೇನೆ ಬರೀ ತೋರಿಕೆಗಾಗಿ ಇವನು ದೇವರ ಮೇಲೆ ಎಷ್ಟೊಂದು ಭಕ್ತಿ ಇದ್ದಾನ ಅಂತ ಹೇಳಿ ಬೇರೆಯವ್ರಿಗೆ ಅನ್ನಿಸ್ಬೇಕು. ಅವನಿಗಲ್ಲ, ಅವನಲ್ಲಿ ಭಕ್ತಿ ಇಲ್ಲ, ಬೇರೆಯವ್ರಿಗೆ ಅನ್ನಿಸ್ಬೇಕು. ಇವನೆಷ್ಟು ದೇವರ ಮೇಲೆ ಭಕ್ತಿ ಇದ್ದಾನಪ್ಪ, ಎಷ್ಟು ಪೂಜೆ ಮಾಡ್ತಾನೆ, ಎಷ್ಟು ಸಹಾಯ ಮಾಡ್ತಾನೆ ಬೇರೆಯವರಿಗೆ, ಹಸಿದು ಬಂದವರಿಗೆ ಅನ್ನ ಹಾಕ್ತಾನೆ, ಹಂಗೆ ಅವ್ರಿಗೆ ಹೇಳಿಸ್ಕೋಬೇಕು. ಕಿವಿಯೊಳಗದ ಆ ಥರ ಹೊಗಳಿಕೆ ಮಾತುಗಳನ್ನು ಕೇಳೋಕ್ಕೋಸ್ಕರ ಡಾಂಬಿಕವಾಗಿ ಬೇರೆಯವರಿಗೆ ಸಹಾಯ ಮಾಡೋದನ್ನು, ಅಂತಹ ಸ್ವಾರ್ಥದ ಪೂಜೆಯನ್ನು, ಸ್ವಾರ್ಥದ ಜೀವನವನ್ನು ಎಂದಿಗೂ ಕೂಡಲ ಸಂಗಮ ದೇವರು ಮೆಚ್ಚುವುದಿಲ್ಲ ಅಂತ ಹೇಳಿ ಈ ವಚನದಲ್ಲಿ ಶರಣಬಸವೇಶ್ವರರು ಹೇಳಿದ್ದಾರೆ. ವಿಡಿಯೋ ನೋಡಿದ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.
ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶರಣಾರ್ಥಿಗಳು.